ಡೇ 2 ಇವತ್ತು. ರೂಮಿಂದ ಎದ್ದು ಜಸ್ಟ್ ಬ್ರಷ್ ಮಾಡ್ಕೊಂಡು ಗಂಗಾ ನದಿ ತೀರಕ್ಕೆ ಹೋಗ್ತಾ ಇದೀವಿ. ಸೊ ಅಲ್ಲೇ ಸ್ನಾನ ಮಾಡಿ ಅಲ್ಲಿಂದ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತೀವಿ. ನನಗೆ ನೈಟ್ ನಾವು ದರ್ಶನ ಮಾಡೋಕ್ಕಾಗಿಲ್ಲ. ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಬೆಳಗ್ಗೆನೆ ಯಾವ್ದೇ ರೀತಿ ಗಲೀಜು ಸೌಂಡ್ ಇರಲ್ಲ ಅಂತ. ಆಲೆ ನೋಡಿ ಶಬ್ದ ಮಾಲಿನ್ಯ ನಿಮ್ಗೆ ಕೇಳಿಸ್ತಿದೆ. ಇಲ್ಲಿಂದಾನೆ ಶಬ್ದ ಮಾಲಿನ್ಯ ಇದೆ ನೋಡಿ. ಆಲ್ರೆಡಿ ರಸ್ತೆಗಳೆಲ್ಲ ಇದೇ ತರ ಗಲೀಜಾಗೆ ಇರುತ್ತೆ, ಎಲ್ಲಾ ಕಡೆ ಗಲೀಜೆ. ಗಂಗಾ ನದಿ ತೀರಕ್ಕೆ ಬಂದಿದೀವಿ. ಬೆಳಗಿನ ಇದು ನಿನ್ನೆ ರಾತ್ರಿ ಇಲ್ಲೇನೆ ಗಂಗಾ ಆರತಿ ನಡೀತಿದ್ದ. ಈಗ ನೋಡಿ ತುಂಬಾ ಚಳಿ ಇದೆ ಇಲ್ಲಿ. पवित्र मासे माघ मासे बच्चे ನಾನ್ ನಿಂತಿರೋ ಜಾಗದಲ್ಲಿ ಗಂಗಾ ಆರತಿ ನಡೆಯೋದಿಲ್ಲ ಐತಿದ್ದಂತ ಜಾಗ. ಆ ಕಡೆ ಎಲ್ಲ ನೋಡೋಣ, ಬೋಟ್ ತಗೊಂಡೋಣ. ನೈಟ್ ನೋಡಿದ್ವಲ್ಲ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದೇ ಬಿಲ್ಡಿಂಗ್. ಇಲ್ಲಿ ಸುಮಾರು ಜನ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಬಟ್ಟೆ ಹಾಕೊಳ್ತಿದ್ದಾರೆ. ಬಟ್ಟೆ ಚಳಿ ಇದೆ. ನಾವು ಮಣಿಕರ್ಣಿಕಾ ಘಾಟ್ ಹತ್ರ ಹೋಗಿ ಅಲ್ಲಿಂದ ಬೋಟ್ ತಗೊಂಡು ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯೂಶುವಲಿ ಇಲ್ಲಿ ತುಂಬಾ ರಶ್ ಇದ್ದೇ ಇರುತ್ತೆ, ಬಟ್ ಇವಾಗ ಮಹಾಕುಂಭಮೇಳ ನಡೆಯೋದ್ರಿಂದ ಎಲ್ಲ ಯಾತ್ರಿಗಳು ಇಲ್ಲಿ ಡೈವರ್ಟ್ ಆಗಿದ್ದಾರೆ. ಸೊ ದರ್ಶನ ಯಾವಾಗ ಆಗುತ್ತೋ ಗೊತ್ತಿಲ್ಲ ನನಗೆ. ಸಾಧ್ಯವಾದಷ್ಟು ವಾರಣಾಸಿನ ಇವತ್ತೇ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ನಾಲ್ಕು ತಗೊಳ್ಳಿ, ಬೇಡ ಬಿಡಿ 3 ತಗೊಳ್ಳಿ. ನೆನ್ನೆನೆ ಮಾತುಕತೆ ಆಗಿರೋ ನೆನ್ನೆನೆ ತಗೊಂಡ್ಬಿಡ್ಬೋದಾಗಿತ್ತು. चार नहीं 3 ಇಲ್ಲಿ ನೀರ್ ತುಂಬಾ ಗಲೀಜಿದೆ. ಸೊ ನಾವು ಇಲ್ಲಿಂದ ಆ ತೀರಕ್ಕೆ ಹೋಗಿ ಸ್ನಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪರ್ ಹೆಡ್ 100 ಕೇಳ್ತಿದ್ದಾರೆ. ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರಂತೆ, ಅರ್ಧ ಗಂಟೆ ವೇಟ್ ಮಾಡ್ತಾರಂತೆ. ಅಷ್ಟೊಂದು ಸ್ನಾನ ಮಾಡಿದ್ರೆ ನಮ್ಮ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬರ್ತಾರಂತೆ. ಸೊ ಎಲ್ಲ ಲೈಫ್ ಜಾಕೆಟ್ ಹಾಕೊಂಡು ಈಗ ಬೋಟ್ ಹಚ್ಚುತ್ತಾ ಇದೀವಿ. ಆ ತೀರಕ್ಕೆ ಹೋಗ್ತಾ ಇದೀವಿ ಸ್ನಾನ ಮಾಡೋದಕ್ಕೆ. ಹೊರಟಿದೀವಿ. ಯಾವ ಘಾಟಿಂದ ಬ್ರದರ್ ನಾವು? ಇದು ವಾರಾಹಿ ಘಾಟ್. ವರಾಹಿ ಘಾಟಿಂದ ಹೊರಟಿದೀವಿ ಆ ತೀರಕ್ಕೆ. ಅಲ್ಲೇ ಮಣಿಕರ್ಣಿಕಾ ಘಾಟ್ ಇರೋದು. ಇದು ವರಾಹಿ ಘಾಟಿಂದ ಹೋಗ್ತಿದೀವಿ. ನಮ್ಗೆ ಇನಿಷಿಯಲಿ ನಮ್ಗೆ 800 ಕೇಳಿದ್ರು. ನಾವು 800 ಕೊಡಲ್ಲ ಅಂತ ಅವ್ರಿಗೆ ಹೇಳಿದ್ವಿ. ಫೈನಲಿ 100 ರೂಪಾಯಿ ಕೇಳಿದ್ವಿ. 100 ರೂಪಾಯಿ ಒಪ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆಯಿಂದ ಅಲ್ಲಿ ಕರ್ಕೊಂಡೋಗಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬರ್ತಾರಂತೆ. ಒಬ್ಬರಿಗೆ 50 ರೂಪಾಯಿ ಕೇಳ್ತಾ ಇದ್ದಾರೆ.
ಹೊಸ ಪೈಲಟ್ ಸಿಕ್ಕಿದ್ದಾರೆ. ಈ ಪೈಲಟ್ ಒಂದ್ ಕೈ ಇನ್ನೊಂದ್ ಎತ್ತವ್ರೆ, ಇನ್ನೊಂದ್ ಕೈ ಎತ್ತವ್ರೆ. ಈ ಪೈಲಟ್ ನಮ್ಗೆ ಆ ಕಡೆ ಕರ್ಕೊಂಡು ಹೋಗ್ರೆ ವಾಪಸ್ ಘಾಟ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರು ಎಲ್ಲಾ ತರ ವಾಹನ ಚಾಲನೆಯಲ್ಲಿ ಪರವಾನಗಿ ಪಡೆದಿದ್ದಾರೆ. ಆದ್ರೆ ಎಲ್ಲಾನು ಎಕ್ಸ್ಪೈರ್ ಆಗಿದೆ. ಪವರ್ ಬೇಕು ಕಾಟು ನಿನಗಿಲ್ಲ. ಅದು ಕಾಟು 2 HP ಮೋಟರ್ ಇಂದ ಓಡಿಸ್ತಿದ್ದಾರೆ. ಬಟ್ ಸಿಂಗಲ್ ಕಡೆ 1 HP ಓಡ್ತೈತೆ, ಇನ್ನೊಂದು HP ಓಡ್ತಾ ಇಲ್ಲ. ನಿಸಾಗಲಿ ಮುಂದೆ ಹೋಗಲಿ ಹೊಡ್ದ ಬಂದ ಅವನಿಗೆ ಜಸ್ಟ್ 1-2 ಟೈಮ್ ಹೇಳ್ಕೊಟ್ಬಿಟ್ರೆ ಸಾಕು. ಅಣ್ಣ ಸ್ಟಾರ್ಟ್ ಮಾಡಿ 10:30 ಸ್ಟಾರ್ಟ್ ಮಾಡಿದ್ರು, 11:30 ಆದ್ರೂ ನಾವು ದಡ ಬಿಟ್ಟಿಲ್ಲ. ಇನ್ನೇನು ಆ ತೀರಿಕೆ ಮುಟ್ಟುವ ತರ ಇದೀವಿ. ಆದ್ರೆ ಅಣ್ಣ ಅಲ್ಲೇ ರೈಟಿಗೆ ತಿರ್ಗಿಸ್ತವ್ರೆ. ಸೊ ಅಣ್ಣ ಮತ್ತೆ ರೈಟಿಗೆ ತಿರ್ಸ್ತಿದ್ದಾರೆ. ಘಾಟ್ ಕಡೆ ಹೋಗ್ತಿದೀವಿ. ಕೈ ನೋವು ಬಂತ ಅನ್ಬಿಟ್ಟು ಈಗ ಕೋ ಪೈಲಟ್ ಬಂದಿದ್ದಾರೆ. ಇವರು ತಿಮಿಂಗ್ಲಾಗೆ ಫುಡ್ ಹಾಕ್ತಿದಾರೆ ಇಲ್ಲಿ. ಬಂದ್ವಿ ಕರ್ಕೊಂಡ್ ಹೋದ್ರು ನಮ್ನ. ಈಗ 2 ಮಾಡು ಈಕ್ವಲ್ ಆಗಿ ಮಾಡ್ತೇನಪ್ಪ. ಈ ಕಡೆ ವೇಟ್ ಜಾಸ್ತಿ ಆಯ್ತು. ಈ ಕಡೆ ನೋಡಪ್ಪ, ಗಂಗಾ ನದಿ ತೀರದಲ್ಲಿ ಕ್ಯಾಮಲ್ ಬಂದ್ಬಿಟ್ಟಿದೆ. ಇಲ್ಲೊಂದ್ ಮರುಭೂಮಿ ಇದೆ. ಮರುಭೂಮಿಲಿ ಕ್ಯಾಮಲ್ಗಳು ಓಡಾಡ್ತಾ ಇದಾವೆ. ಕ್ಯಾಮಲ್ ಕಾಣ್ತಿದೆ ನೋಡ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಈ ತೀರದಿಂದ ಆ ತೀರದ ದರ್ಶನ. ಈ ಸಾಹಸಿ ಅಂಬಿಗರಿಂದ ಈ ದಡವನ್ನು ತಲುಪಿದೀವಿ. ಈಗ ಇಲ್ಲಿ ಸ್ನಾನ ಮಾಡಿ ಬೇಗ ರೆಡಿಯಾಗಿ ವಾಪಸ್ ಹೋಗ್ಬೇಕು. 10:30 ಇವಾಗ. ಅದೇ ರೆಡಿ ಆಗ್ಬಿಟ್ಟು ಹೋದ್ರೆ ವಿಡಿಯೋ ಮಾಡ್ಕೊಂಡ್ಬಂದಿದ್ರು. मट्टमर्वयं जगार चण्ड ताण्डव तनोतु न शिवा शिवम् नमः शिवाय ॐ नमः शिवाय नमः शिवाय जडाकटाः सम्भ्रमं भ्रमिन्नलिम्ब निर्झरी विलोलवीज. ಈಗ ಸ್ನಾನ ಮಾಡಿ ಇಲ್ಲಿಂದ ಹೊರಟಿದೀವಿ. ಎಲ್ಲ ರೆಡಿ ಆಗಿದೀವಿ. ಎಲ್ಲಾ ಸ್ವಾಮೀಜಿಗಳಾಗ್ಬಿಟ್ಟಿದೀವಿ. ಎಲ್ಲರೂ ಸ್ನಾನ ಮಾಡಿದ್ವಿ. ಎಲ್ಲ ಅದಾದ್ಮೇಲೆ ಹಣೆಗೆ ಚಿಲ್ಕನ ಇಟ್ಕೊಂಡು ಈ ಕಡೆ ಹೊರಟಿದೀವಿ. ದೇವಸ್ಥಾನ ಹತ್ರ ಹೋದ್ಮೇಲೆ ತೋರಿಸ್ತೀವಿ. ದೇವಸ್ಥಾನ ಹತ್ರ ತುಂಬಾ ರಶ್ ಇದೆ ಇವತ್ತು. ದೇವಸ್ಥಾನ ಇಲ್ಲಿಂದನೇ ಕಾಣುತ್ತೆ ಎಷ್ಟು ರಶ್ ಇದೆ ಅಂತ. अरे धर्मम पालू हो गया. दक्षिणा दक्षिणा कितना? 100 रुपये दो बाबा का. फोटो ले रहा, पैसा है जेब में रख दे. ಫುಲ್ಲು ತುಂಬಾ ಸಣ್ಣದಾದ ದಾರಿಗಳು ಎಲ್ಲ. ನಾವ್ ಅವ್ನ ಹಿಡ್ಕೊಂಡ್ ಬಿಡ್ತಾ ಇಲ್ಲ. ಭಯ ಆಗ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ. ಆಯಪ್ಪ 100 ರೂಪಾಯಿ ಕೊಡು ಅಂತ ಕೂತ್ಬಿಟ್ಟವನೆ. ವಿಡಿಯೋ ಮಾಡ್ಬೇಕಾ? ಇಲ್ಲ, ನಾನು ವಿಡಿಯೋ ಮಾಡ್ಕೊಳ್ತಿದ್ನಲ್ಲ. ಅಪ್ಪ ಸದ್ಯ ಗಾಡಿಗಳು ಬರ್ತಾ ಇಲ್ಲ ರೋಡಲ್ಲಿ.
ಬಾಬಾ ಸಿಲ್ಕ್ ಫ್ಯಾಕ್ಟ್ರಿ ನಮ್ಗೆ ಗೊತ್ತಿಲ್ಲ. ನೋಡಿ ನೋಡ್ಬಿಡೋಣ ಮತ್ತೆ. 108 ಶಕ್ತಿಪೀಠ ಕಾಶಿ ವಿಶಾಲಾಕ್ಷಿ ದೇವಿ ಅಂತೆ. ಖಾಲಿನೇ ಇದೆ. ನೋಡಿ ಕಾಶಿ ವಿಶ್ವನಾಥದ ಗೋಪುರ ಕಾಣಿಸುತ್ತೆ ಇಲ್ಲಿಂದಾನೆ. ಎಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ, ತುಂಬಾ ರಶ್ ಇದೆ. ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ, ಈ ತಾಯಿ ಬಗ್ಗೆ ಹೇಳಲೇಬೇಕು. ಅಹಲ್ಯಾಬಾಯಿ ಹೋಳ್ಕರ್ ಅಂತ. ಈ ತಾಯಿನೇ ಈ ದೇವಸ್ಥಾನ ಕಟ್ಟಿದ್ದು. ಎಲ್ಲೇ ನೋಡಿದ್ರು ಬರೀ ಟೆಂಪಲ್ಗಳೇ ಇರೋದು. ಎಷ್ಟು ಟೆಂಪಲ್ ಇದೆ ಅಂದ್ರೆ ಲೆಕ್ಕವಿಲ್ಲದಷ್ಟು ಟೆಂಪಲ್ಗಳಿದೆ ಇಲ್ಲಿ. ಈಗ ನಾವು ಶ್ರೀ ಕಾಲಭೈರೇಶ್ವರ ಟೆಂಪಲ್ ಕಡೆಗೆ ಹೋಗ್ತಾ ಇದೀವಿ. ಸಮಯ ಈಗ 12 ಗಂಟೆ ಆಗಿದೆ. ಈಗ ಸ್ವಲ್ಪ ಬಿಸಿಲಿರೋದಕ್ಕೆ ಚಳಿ ಆಗ್ತಿಲ್ಲ ನಮ್ಗೆ. ಸೊ ಇಲ್ಲಿ ನೋಡಿ ಕರ್ನಾಟಕ ಮಠ ಇದೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ವಾರಣಾಸಿ ಇದೆ ನೋಡಿ. ಯಾರು ಬಂದ್ರೆ ಉಳ್ಕೋಬಹುದು. ವಿಚಾರಿಸೋಣ. ನಾಷ್ಟ ಮಾಡಕ್ ನಿಲ್ಸಿದೀವಿ. ಏನೋ ಪೂರಿ ಮತ್ತೆ ಸಬ್ಜಿ ತರ ಇದೆ. ಮತ್ತೆ ಜಹಾಂಗೀರ್ ಬೇರೆ ಮಾಡ್ತಾರೆ. ಜಿಲೇಬಿ ಟೇಸ್ಟ್ ಮಾಡಿರ್ತೀವಿ. ನೋಡ್ರಿ ಸಾಧುಗಳಂತೆ ನೋಡ್ಕೊಂಡು ಬೆಂಗಳೂರೆಲ್ಲಾರ ಸಿಕ್ಕರೆ ನಮಸ್ಕಾರ ಜಹಾಂಗೀರ್ ಬೆಳಗ್ಗೆ ಜಹಾಂಗೀರ್ ಕೊಡ್ತಾವ್ ಯಾರಿಗೋ. ನಮ್ಗೇನೋ ಪೂರಿ ಸಬ್ಜಿ ಕೊಡೋಂತ ಕೇಳಿದೀನಿ. ಅಲ್ಲಿ ನೋಡಿ ಇಂಜಿನ್ ಆಯಿಲ್ ಕರಿತಿದ್ದಾರೆ. ಇಂಜಿನ್ ಆಯಿಲ್ ಕರೆದು ಬಿಟ್ಟು ಕೊಡ್ತಾರಂತೆ. ಸ್ವಲ್ಪ ಪೆಟ್ರೋಲ್ ಎಸೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು. ಮಾಡ್ತಾರೆ ನೋಡಿ ಪೂರಿ ಅಷ್ಟೇ. ಸಾಕೋದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ವ. ಫುಡ್ ಬ್ಲಾಗರ್ ಆಗ್ಬಿಟ್ಟಿದೀನಿ. ಫುಡ್ ಬ್ಲಾಗರ್ ಆಗ್ಬಿಟ್ಟಿದೀನಿ. ನಾನು ಹಾಕಿದ್ರು, ಕೈ ತೊಳ್ದಿರ ಕೈಯಲ್ಲಿ ಒಂದು ಸ್ಪೂನ್ ಕೊಟ್ರು. ಏನ್ ಮಾಡೋದು ಗುರು, ಹಸಿವು ಎಲ್ಲಾನು ತಿನ್ನಿಸುತ್ತೆ. ಅದೇ ತಗೋ ಗುರು. ಪೂರಿ ಮಾಡ್ತಾರ ನೋಡಿ. ಪೂರಿ ಕೇಳಿದೀವಿ, ಹಾಕರು 2 ರೌಂಡ್. ಏನಣ್ಣ ಇದು? ಏನೋ ಗೊತ್ತಿಲ್ಲ. ತಗೋ. ಹೇಗಿದೆ? ಏನಿಲ್ಲ, ತಿನ್ನಿ ಪರವಾಗಿಲ್ಲ. ಮಣಿ ಅದೇ ಒಂದ್ ಇಸ್ಕೊಳ್ ಮಣಿ. ಇದೆ ಪೂರಿಯಲ್ಲಿ ಎಲ್ಲ ತಿವಿಡಿತ್ತಿದ್ದಾರೆ. ಇವೆಲ್ಲ ಇಂಜಿನ್ ಅಲ್ಲೆಲ್ಲ ಕರಿತಿದ್ದಾರೆ. ನೋಡ್ರಿ ಹೆಂಗ್ ಹಾಕ್ತಿದ್ದಾರೆ ಪೂರಿನ. ವೇಟ್ ಮಾಡ್ತಿದ್ರು ನೋಡ್ರಿ ಕಸ್ಟಮರ್ ಹೆಂಗ್ ನಿಂತಿದ್ದಾರೆ ಲೈನ್ ಅಲ್ಲಿ. ಜಾಗ ನೋಡಿ ಹೇಗಿದೆ. ಸ್ವಾಮೀಜಿಗಳೇ ಹೇಗಿದೆ? ಇನ್ನೂ ತಿಂತಬೇಕಷ್ಟೆ. ಕಣ್ಮುಚ್ಕೊಂಡು ನೆಲ ನೋಡ್ದೆ. ಪೂರಿ 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 ಪೂರಿ. ತಿನ್ನಿ ಕೊಟ್ಟೆ ಹೇಗಿದೆ ಹೇಳಿ. ಎಷ್ಟೊಂದೆ ಟೀ ಕಿತ್ನಾ? ಬೆಂಗಳೂರು ಬಾರಿ ಆಟೋ
ನಾನು ಮಾಡ್ತೀನಿ ಕಾಲಭೈರವ 1 ಅವರ್ ಆಗ್ಬೋದು ಅಷ್ಟೇ. ಇಲ್ಲಿಂದ ಅಷ್ಟೇನೆ. ಇದು ಕಾಲಭೈರವ ಟೆಂಪಲ್ 3 ಗಂಟೆಗೆ ದರ್ಶನ ಮಾಡ್ತಾ ಇದೀವಿ. ಎಷ್ಟು ಗಂಟೆಗೆ ನಿಂತಿದ್ದಾಳು? 12 ಗಂಟೆಗೆ 12 ಕಾಲ ಅನ್ಸುತ್ತೆ. 4 ಅವರ್ ಆಗಿದೆ ದರ್ಶನಕ್ಕೆ. ಪ್ರಯಾಗ ಕುಂಭಮೇಳದಿಂದ ಜನ ಜಾಸ್ತಿ ಇವಾಗ. ಈಗ ತಾನೇ ಕಾಲಭೈರವ ಸ್ವಾಮಿಯ ದರ್ಶನ ಮಾಡಿ ಆಚೆ ಬಂದಿದ್ದೀವಿ. ಇಲ್ಲಿ ಜನಗಳಿಗೆ ದೇವಸ್ಥಾನ ಯಾವುದು, ಹೊರಗಡೆ ಯಾವುದು, ಮನೆ ಯಾವುದು, ವರಾಂಡ ಯಾವುದು ಅಂತ ಗೊತ್ತಾಗಲ್ಲ. ಎಲ್ ಬೇಕು ಉಗ್ಗಿರಿ, ಎಲ್ ಬೇಕ್ರೆ ಮಲಗಿರಿ, ಎಲ್ ಬೇಕ್ರೆ ಏನ್ ಬೇಕಾದ್ರೂ ಮಾಡಿ. ಸ್ವಚ್ಛತೆ ಅನ್ನೋದು ಇವ್ರ ರಕ್ತದಲ್ಲೇ ಬಂದಿಲ್ಲ ಅನ್ಸುತ್ತೆ. ಅಲ್ಲೇ ಉಗಿತಾ ಇರ್ತಾರೆ, ಅಲ್ಲೇ ತಿಂತಾ ಇರ್ತಾರೆ, ಅಲ್ಲೇ ಕುಡಿತಾ ಇರ್ತಾರೆ. ಸ್ವಚ್ಛತೆ ಬಗ್ಗೆ ಇವ್ರಿಗೆ ಎಷ್ಟು ಸಲ ಪಾಠ ಮಾಡಿದ್ರೆ ಇವ್ರಿಗೆ ತಲೆ ಹೋಗಲ್ಲ ಅನ್ಸುತ್ತೆ. ನನಗೆ ಎಂತಕ್ಕೆ ಬೇಜಾರಾಗಿದೆ, ದೇವಸ್ಥಾನ ವರಂಡದಲ್ಲೂ ಕೂಡ ಅಲ್ಲೇ ತಿಂತಿದ್ದಾರೆ, ಅಲ್ಲೇ ಹೋಗಿದ್ದಾರೆ. ಅದು ದೇವಸ್ಥಾನದ ಒಳಗಡೆ, ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ನಾನು ನೋಡಿದ್ದೆ. ತುಂಬಾ ಏನಂತಾರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ದೇವಸ್ಥಾನದಲ್ಲೆಲ್ಲ ಈ ತರ ಆದ್ರೆ. ಯಾಕಂದ್ರೆ ನಾವು ತುಂಬಾ ಭಕ್ತಿ ಭಾವದಿಂದ ಬಂದಿರ್ತೀವಿ. ಅವ್ರಿಗೆ ಅದೊಂಥರ ಏನೋ ಬಂದಾಗ ದೇವರು ಅನ್ನೋ ಒಂದು ಫೀಲಿಂಗ್ ಬಿಟ್ಟಿದೆ. ಅವ್ರಿಗೆ ಒಂಥರ ಬಿಸ್ನೆಸ್ ಅನ್ನೋ ತರ ಆಗ್ಬಿಟ್ಟಿದೆ. ಬಿಸ್ನೆಸ್ ಮೈಂಡ್ ಅಲ್ಲಿ ಮಾತ್ರ ಇದೀನಿ ನಡೆಯೋದು ಮಾತ್ರ. ಯಾಕೋ ಎಲ್ಲೋಬೇಕಾ? ಈಗ ಸಮಯ 4 ಗಂಟೆ. ಕಾಶಿ ವಿಶ್ವನಾಥನ ದರ್ಶನಕ್ಕೋಸ್ಕರ ಹೋಗ್ತಿದ್ದೀವಿ. ಇಲ್ಲಿ ಜ್ಞಾನವ್ಯಾಪ್ತಿ ಮಸೀದಿ ಇದೆ, ತೋರಿಸ್ತೀನಿ. ಜ್ಞಾನವ್ಯಾಪ್ತಿ ಕಲರ್ಗೆ ಪಿಂಕ್ ಕಲರ್ಗೆ ಅದೆಲ್ಲ ಬರ್ತದೆ. ಕಲರ್ ನೋಡ್ಬಿಡು ಪಿಂಕ್ ಕೂದಲನ ಆರ್ಪಿಕ್ ಪಿಂಕ್ ಕಲರ್ ಅದೇನು ಪಿಂಕ್ ಕಲರ್ ಆರ್ಪಿಕ್ ಇಲ್ಲ. ಅಲ್ಲೋಡು ಗ್ರೀನ್ ಕಲರ್ ಐತೆ. ಅಲ್ಲೋಡು ಗ್ರೀನ್. ಈಗ ಗಂಗಾ ಆರತಿಗೆ ಮತ್ತೆ ಎದ್ದು ಹೋಗ್ತಿದ್ದೀವಿ. ಶ್ರೀ ಕಾಶಿ ವಿಶ್ವನಾಥನ ದರ್ಶನ ಇವತ್ತೇ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಬಟ್ ಅದು ಡೌಟ್, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಆಸ್ ಯೂಶುವಲ್ ಇಲ್ಲಿ ಏನ್ ಕಂಪ್ಲೇಂಟ್ ಅಂದ್ರೆ ನಾರ್ಮಲ್ ಗಬ್ಬನ ಮಕ್ಕಳು ಅನ್ನೋದೊಂದೇ ಕಂಪ್ಲೇಂಟ್. ಆಯ್ತು ಹೋಗೋಣ. ಹೋಗ್ತಾ ಇದೀವಿ ಗಂಗಾ ಆರತಿಗೆ. ಯಾಕಂದ್ರೆ ಈಗ ಹೋದ್ರೆ ಸ್ವಲ್ಪ ಮುಂದೆ ಕುತ್ಕೊಳ್ಬೋದು. ಆಲ್ರೆಡಿ ಟೈಮ್ ನೋಡಿದ್ರೆ ನಿಮ್ಗೆ ಇಲ್ಲಿ 5 ಗಂಟೆ ಇದ್ರು ಇಲ್ಲ, ಆಲ್ರೆಡಿ 7 ಗಂಟೆ ಕತ್ಲು ತರ ಆಗ್ತಿದೆ ಆಲ್ರೆಡಿ. ಇವತ್ತು ಗಂಗಾ ಆರತಿನ ತುಂಬಾ ಹತ್ರದಿಂದ, ನೆನೆನೂ ಹತ್ರದಿಂದನೇ ನೋಡಿದ್ವಿ. ಗಂಗಾ ಆರತಿ ಅಷ್ಟು ಚೆನ್ನಾಗಿತ್ತು. ಸೊ ಇವತ್ತು ಸ್ವಲ್ಪ ಮುಂದೆ ಹೋಗಿ ಕುತ್ಕೊಳ್ಳೋಣ ಅಂತ ಜಾಗಕ್ಕೋಸ್ಕರ ಬೇಗ ಹೊರಟಿದ್ದೀವಿ ರೂಮಿಂದ. करम जिसे पुकारे वो पहुँचे गंगा किनारे, न कर मैली तू गंगा, तन धोए मन तो गंदा, पलट के फिर नानी बोली बात और बहता पानी, न कर मैली तो गंगा, तन धोए मन तो गंदा।
मन पावन हो गंगा में डूबे नहाए, मन रावण जो लहरों में तूने बहाए, जो चला गया वो लौट के फिर ना आए, तेरा कर्म ही है जो संग तेरे ही जाए। मन पावन हो गंगा में डूबे नहाए, मन रावण जो लहरों में तूने बहाए। हर हर गंगे हर हर गंगे हर हर गंगे गंगे हर हर गंगे हर हर गंगे गंगे हर हर गंगे हर हर गंगे हर हर गंगे हर हर गंगे गंगे। जो पास तेरे वही तेरा, बाकी सब मोह का फेरा, तू क्यों समझ ना पाया, तन मिट्टी है मन माया। भगवा चोला तन पे जो तू ओढ़े, हर चोला तो जाएगा पीछे छोड़े। मन पावन हो गंगा में डूबे नहाए, मन रावण जो लहरों में तूने बहाए। हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर ಕಾಣಿಸಿಲ್ಲ ನೋಡಿ ಇಲ್ಲ एक नंबर ಈಗ ತಾನೇ ಕಾಶಿ ವಿಶ್ವನಾಥನ ದರ್ಶನ ಆಯ್ತು. ಒಂದು 2 ರಿಂದ 3 ಸೆಕೆಂಡ್ ದರ್ಶನ ಅಷ್ಟೇ ಆಗಿತ್ತು. ತುಂಬಾ ರಶ್ ಇದೆ. ಅಲ್ಲಿಂದ ನಂದಿನೂ ನೋಡಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಯಾಕಂದ್ರೆ ತುಂಬಾ ರಶ್ ಇರೋದ್ರಿಂದ. ಮೊಬೈಲ್ ಒಳಗಡೆವರೆಗೂ ಫುಲ್ ದೇವಸ್ಥಾನದವರೆಗೂ ಅಲೋ ಇಲ್ಲ, ಬರೀ ಫ್ರಂಟ್ ಗೇಟ್ ನಂಬರ್ 1 ಅಷ್ಟೇ ಅಲೋ ಇರೋದು. ನೀವು ಫೋನ್ ಎಲ್ಲಾರ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇವಾಗ ನಾವು ರೂಮ್ಗೆ ಹೋಗ್ತಾ ಇದೀವಿ. ರೂಮ್ಗೆ ಹೋಗಿ ರೂಮ್ಗಿಂತ ಮುಂಚೆ ಊಟ ಮಾಡ್ಕೊಂಡು ರೂಮ್ಗೆ ಹೋಗ್ತೀವಿ. ಎಲ್ಲಾರು ಊಟ ಸಿಗುತ್ತೆ ಅಂತ ನೋಡ್ತಾ ಇದೀವಿ. ಎಲ್ಲ ಊಟ ತುಂಬಾ ಕಾಸ್ಟ್ಲಿ ಇದೆ. ಕೆಲವು ಜ್ಯೂಸ್ ಏನಾದ್ರು ಕುಡಿಯೋಣ ಅಂದ್ರೆ ಜ್ಯೂಸ್ ರೇಟೇ 120, 300, 400, 300 ಇಲ್ಲ 280, 300 ನೋಡಿದ್ವಿ. ಮಿಲ್ಕ್ ಶೇಕ್ ಎಲ್ಲ ಸಿಕ್ಕಾಪಟ್ಟೆ. ನಮ್ಮ ಫುಡ್ ನಮ್ಗೆ ಸಿಗಲ್ಲ. ಅದೇ ಶ್ರೀ ವಿಶ್ವನಾಥನ ಮಂದಿರ ಮಧ್ಯದಲ್ಲಿ ಚಿನ್ನದ ಗೋಪುರ ಕಾಣ್ತಿದೆಯಲ್ಲ, ಅದೇನು. ಸೊ ಇವಾಗಿರುವ ದೇವಸ್ಥಾನನ ಆಕ್ಚುಲಿ ಅಹಲಾಬಾಯಿ ಹೋಳ್ಕರ್ ಕಟ್ಟಿರೋದು. ಸೊ ಇಲ್ಲಿಂದ ಕಾಣುತ್ತೆ ಗೋಪುರ, ದೇವಸ್ಥಾನದ ಗೋಪುರ. ವಾರಣಾಸಿ ಬಂದ್ಬಿಟ್ಟು ಸ್ಟೇಗೆ ಏನಾರ ಹುಡುಕಾಡ್ತಿದ್ರೆ ನೋಡ್ರಿ, ಭಗವಂತ ಒಂದ್ ದಾರಿ ತೋರಿಸ್ತಾನೆ. ನಮಗೂ ಏನಾರು ರೂಮ್ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಅದೇ ಗತಿ ಆಗಿರೋದು. ಬಟ್ ಕಾಶಿಲಿ ಎಲ್ಲಾದ್ರೂ ಯಾವ್ದಾರ ಒಂದು ಅನಾಥಾಶ್ರಮ, ಆಶ್ರಮ, ಧಾಮ, ಏನು ಧರ್ಮಛತ್ರ ತುಂಬಾ ಇದಾವೆ, ಸಿಕ್ಕೇ ಸಿಗುತ್ತೆ ಎಲ್ಲಾದ್ರೂ. ಬಟ್ ನಾನು ಹೇಳ್ತಾ ಇರೋದು ಇದು ತುಂಬಾ ಜನ ತುಂಬಿರೋ ಟೈಮಲ್ಲೇ ನಮ್ಗೆ ಸಿಕ್ಕಿದೆ. ನಿಮ್ಗೂ ಸಿಗುತ್ತೆ. ಊಟ ಪಾರ್ಸಲ್ ತಗೊಂಡು ರೂಮ್ಗೆ ಹೋಗ್ತಾ ಇದೀವಿ. ನಮ್ಮ ರೂಮ್ಗೆ ಇರೋನು ನಪ್ಪ ಓನರು, ಅವ್ನ ಟೈಮಿಂಗ್ ಅಂದ್ರೆ ಟೈಮಿಂಗು. ಅದೇ ಸ್ಮೆಲ್ ಬರ್ತಿದೆ ನೋಡಿ. ಕಾಟಿಗೆ ಹೇಳಿದ್ರೆ ಇಲ್ಲ ಅಂದ ಅವತ್ತು.